ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಡೆವಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮದು ಡೇ 2 ಆಗಿರೋದ್ರಿಂದ ಇವತ್ತು ನಾವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಬ್ಯಾಕ್ಗ್ರೌಂಡ್, ಐ ಟಿ ಫೀಲ್ಡಲ್ಲಿ ನೀವು ಯಾವುದೇ ಬ್ಯಾಕ್ಗ್ರೌಂಡಲ್ಲಿ ಇದ್ರೂ ಕೂಡ ಎಲ್ಲರೂ ಕೂಡ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ನ ತಿಳ್ಕೊಬೇಕಾಗುತ್ತೆ. ಸೊ ಡೆವಾಪ್ಸ್ ಅಂತ ಇಲ್ಲ, ನೀವು ಸಾಫ್ಟ್ವೇರ್ ಡೆವಲಪರ್ ಆಗಿದ್ರು ಕೂಡ ನಿಮಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ತಿಳಿದಿರಬೇಕಾಗುತ್ತೆ. ಇಲ್ಲ ನೀವು ಕ್ವಾಲಿಟಿ ಇಂಜಿನಿಯರಿಂಗ್ ಆಗಿದ್ರೆ ಅಥವಾ ಟೆಸ್ಟರ್ ಆಗಿದ್ರೆ ಅಥವಾ ಯಾವುದೇ ಒಂದು ಫೀಲ್ಡ್ ಆಗಿದ್ರು ಕೂಡ ನೀವು ಐ ಟಿ ಫೀಲ್ಡಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅನ್ನೋದು ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಯಾಕೆಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿ ಒಂದು ಪ್ರಾಜೆಕ್ಟ್ ಒಂದು ಕಂಪ್ಲೀಟ್ ಆಗಿ ಒಂದು ಪ್ರೋಸೆಸ್ ಆಗುತ್ತೆ ಅನ್ನೋದ್ರ ಒಂದು ಬೇಸಿಕ್ ಕಾನ್ಸೆಪ್ಟ್ ಕೂಡ ಇದಾಗಿರುತ್ತೆ. ಸೊ ಓಕೆ. ಸೊ ಈಗ ಸೆಟ್ ಆಫ್ ಸ್ಟ್ಯಾಂಡರ್ಡ್ ಅಂತ ಇರಬೇಕು. ಈಗ ನಾವು ಚಿಕ್ಕಂದ್ರಿಂದ ಇನ್ನು ಸೀದಾ ಒಂದೇ ಸಲ ಇನ್ನು ದೊಡ್ಡವರಾಗಲ್ಲ ಅಲ್ವಾ. ಸೊ ನಾವು ಫಸ್ಟ್ ನಮ್ಮ ಬಾಲ್ಯ ವ್ಯವಸ್ಥೆ, ಪ್ರೌಢ ವ್ಯವಸ್ಥೆ, ಈ ತರ ಯೌವನ, ಈ ತರ ವೃದ್ಧಾಪ್ಯ ಅಂತೇಳಿ ಈ ತರ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜಸ್ ನ ಕಳ್ಕೊಂಡು ಬರ್ತೀವಲ್ವಾ. ಸೊ ಅದೇ ತರ ಕೂಡ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಕೂಡ ಆಗಿರುತ್ತೆ. ಸೊ SDLC ಅಂತಿಲ್ಲ ಅಂದ್ರೆ ನಥಿಂಗ್ ಬಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ. ಸೊ ಮೊದಲನೇದೀಗ ಒಂದು ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡುತ್ತೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ. ಸೊ ಅದು ಯಾವುದು ಅಂತ ಹೇಳಂದ್ರೆ ಮೊದಲನೇದು ಬಂದ್ಬಿಟ್ಟು ಡಿಸೈನ್ ಫೇಸ್. ಓಕೆ, ಡಿಸೈನ್ ಫೇಸ್. ಎರಡನೇದು ಬಂದ್ಬಿಟ್ಟು ಡೆವಲಪ್. ಸೊ ಮೂರನೇದು ಬಂದ್ಬಿಟ್ಟು ಟೆಸ್ಟಿಂಗ್ ಫೇಸ್ ಅಂತ. ಸೊ ಈ ಮೂರು ಇದೆ. ಸೊ ಈ ಮೂರು ಏನಂದ್ರೆ ಹೈ ಕ್ವಾಲಿಟಿ ಪ್ರಾಡಕ್ಟ್ ನ ಡೆಲಿವರಿ ಮಾಡೋದಕ್ಕೆ. ಸೊ ನಿಮ್ ಕಂಪ್ನಿಲಿ ಏನೋ ಒಂದು ಅಪ್ಲಿಕೇಶನ್ ನೀವು ರೆಡಿ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಏನ್ ಮಾಡ್ತೀರಾ, ನೀವು ಡಿಸೈನ್ ಮಾಡ್ತೀರಾ. ಆ ಅಪ್ಲಿಕೇಶನ್ ನೀವು ಒಂದು ಡಿಸೈನ್ ಮಾಡ್ತೀರಾ. ಸೊ ಡಿಸೈನ್ ಮಾಡಿದ್ಮೇಲೆ ಅದಕ್ಕೆ ತಕ್ಕಂತೆ ನೀವು ಡೆವಲಪ್ಮೆಂಟ್ ಕೂಡ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೂಡ ಮಾಡ್ತೀರಾ. ಸೊ ಅದಾದ್ಮೇಲೆ ಡೈರೆಕ್ಟ್ ನೀವು ಕಸ್ಟಮರಿಗೆ ಕೊಟ್ಟರೆ ಅದನ್ನ ಟೆಸ್ಟ್ ಮಾಡೋರು ಯಾರು? ಸೊ ಟೆಸ್ಟಿಂಗ್ ಇಸ್ ದ ಮಸ್ಟ್. ಸೊ ಅದನ್ನ ಟೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಎಂಡ್ ಯೂಸರ್ಸ್ಗೆ ಕೊಡ್ತೀರಾ. ಸೊ ಫಸ್ಟ್ ನೀವೇನ್ ಮಾಡ್ತೀರಾ, ಒಂದು ಪ್ರಾಡಕ್ಟ್ ನ ಅಂದ್ರೆ ಒಂದು ಏನೋ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಒಂದು ಆ್ಯಪ್ ಅನ್ಕೊಂಡ್ರು ಕೂಡ ಫಸ್ಟ್ ನೀವು ಡಿಸೈನ್ ಮಾಡ್ತೀರಾ ಯಾವ ರೀತಿ ಇರಬೇಕು ಆ್ಯಪ್ ಅನ್ನೋದು. ಸೊ ನೆಕ್ಸ್ಟ್ ಅದ್ರ ತಕ್ಕಂತೆ ನೀವು ಡೆವಲಪ್ಮೆಂಟ್ ನ ಕೂಡ ಮಾಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಟೆಸ್ಟಿಂಗ್ ಕೂಡ ಮಾಡ್ತೀರಾ. ಸೊ ಟೆಸ್ಟಿಂಗ್ ಮಾಡಿದ್ಮೇಲೆ ನೆಕ್ಸ್ಟ್ ಎಂಡ್ ಯೂಸರ್ಗೆ ಹೋಗುತ್ತೆ. ಸೊ ಇದ್ರ ಬೆನಿಫಿಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಹೈ ಕ್ವಾಲಿಟಿ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ಹೈ ಕ್ವಾಲಿಟಿ ಪ್ರಾಡಕ್ಟ್ ಅನ್ನೋದು ನಮಗೆ ಈ ಒಂದು ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಮೂಲಕ ನಮಗೆ ಹೊರಗಡೆ ಬರುವಂತ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಈಗ ಈ ಡಿಸೈನ್, ಡೆವಲಪ್ಮೆಂಟ್, ಟೆಸ್ಟ್ ಇದೇನ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂದ್ರೆ? ಅಲ್ಲ, ಇದು ನಾನು ಹೇಳಿದ್ದು ಒಂದು ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ಸ್ಟ್ಯಾಂಡರ್ಡ್ಸ್ ನ ಸಾಫ್ಟ್ವೇರ್ ಇಂಡಸ್ಟ್ರಿ ಫಾಲೋ ಮಾಡ್ತಿರೋದು. ಯಾವುದೇ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ಆಗಿರ್ಬೋದು, ಅದು MNC ಕಂಪ್ನಿ ಆಗಿರ್ಬೋದು ಅಥವಾ ಲೋಕಲ್ ಸ್ಟಾರ್ಟ್ಅಪ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ಈ 3 ಫೇಸಸ್ ನ ಮಸ್ಟ್ ಅಂಡ್ ಶುಡ್ ಆಗಿ ಅವರು ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ. ಲೈಕ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಫಸ್ಟ್ ಡಿಸೈನ್ ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ, ಆಮೇಲೆ ಟೆಸ್ಟ್ ಮಾಡ್ತಾರೆ. ಸೊ ಲೆಟಸ್ ಟೇಕ್ ಒಂದು ಕಂಪ್ನಿ ಅಂತ ಹೇಳಿ ತಗೊಳ್ಳೋಣ. ಲೈಕ್ ಸೊ ಒಂದು XYZ ಕಂಪ್ನಿ ಇದೆ ಅಂದ್ಕೊಳ್ಳಿ. ಸೊ XYZ ಕಂಪ್ನಿ ಅಂತ ಇದೆ. ಸೊ ಈ XYZ ಕಂಪ್ನಿ ಏನ್ ಮಾಡ್ತಿದೆ ಅಂದ್ರೆ ಇ ಕಾಮರ್ಸ್ ವೆಬ್ಸೈಟ್ ಇದೆ ಇದ್ರದ್ದು. ಸೊ ಇ ಕಾಮರ್ಸ್ ವೆಬ್ಸೈಟ್ ಇದೆ. ಸೊ ಇ ಕಾಮರ್ಸ್ ವೆಬ್ಸೈಟ್ ಇದೆ ಅಲ್ವಾ. ಸೊ ಈ ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಏನಾಗಿದೆ ಅಂದ್ರೆ ಈಗಾಗಲೇ ಮೆನ್ ಸೆಕ್ಷನ್ ಮತ್ತೆ ವುಮೆನ್ ಸೆಕ್ಷನ್ ಅಂತ ಇದೆ. ಮೆನ್ ಅಂಡ್ ವುಮೆನ್ ಸೆಕ್ಷನ್ ಇದೆ. ಸೊ ಇವೆರಡು ಇದೆ. ಸೊ ಈಗ ಏನ್ ಮಾಡ್ತಿದ್ದಾರೆ ಈ ಕಂಪ್ನಿಯವರು, ಈ XYZ ಕಂಪ್ನಿಯವರು ಥಿಂಕ್ ಮಾಡ್ತಿದ್ದಾರೆ. ಲೈಕ್ ನಾವ್ ಇದ್ರಲ್ಲಿ ಕಿಡ್ಸ್ ಸೆಕ್ಷನ್ ಅಂತಂದ್ರೆ ಹೇಗಿರುತ್ತೆ ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಈ ಕಿಡ್ಸ್ ಸೆಕ್ಷನ್ ನ ಆಡ್ ಮಾಡಬೇಕು ಅಂದ್ರೆ ಆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಈ ಕಿಡ್ಸ್ ಸೆಕ್ಷನ್ ಆಡ್ ಮಾಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಹೊಸ ಫ್ಯೂಚರ್ ಆಡ್ ಮಾಡೋದಾಗಿರ್ಬೋದು ಅಥವಾ ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ನ ರೆಡಿ ಮಾಡೋದು ಯಾವ ರೀತಿ ಆಗುತ್ತೆ ಅಂತೇಳಿ. ಸೊ ಫಸ್ಟ್ ಫೇಸ್ ಯಾವ್ದು ಬರುತ್ತೆ ಅಂತ ಹೇಳಿ ಅಂದ್ರೆ ಇದರಲ್ಲಿ ನೀಟಾಗಿ ಕೇಳಿಸ್ಕೊಳ್ಳಿ. ಎಲ್ಲ ಇಂಟರ್ವ್ಯೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ ಓಕೆ ಫೈನ್. ಸೊ ಫಸ್ಟ್ ಇದರಲ್ಲಿ ಏನು ಅಂತ ಹೇಳಿದ್ರೆ ಫಸ್ಟ್ ಫೇಸ್ ಬರೋದು ಪ್ಲಾನಿಂಗ್ ಅನ್ನೋದು. ಸೊ ಈ ಪ್ಲಾನಿಂಗ್ ಅಲ್ಲಿ ಏನು ಅಂತ ಹೇಳಿದ್ರೆ ಫಸ್ಟ್ ನಮ್ಮ ಹತ್ರ ಏನಿತ್ತು, ಮೆನ್ ಸೆಕ್ಷನ್ ಇತ್ತು, ವುಮೆನ್ ಸೆಕ್ಷನ್ ಇತ್ತು. ಸೊ ಈಗ ಕಿಡ್ಸ್ ಸೆಕ್ಷನ್ ಆಡ್ ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಬಂದಿದೆ. ಲೈಕ್ ಅದು ಯಾರಿಂದನಾದ್ರೂ ಬಂದಿರ್ಬೋದು. ಐದರ್ ಪ್ರಾಜೆಕ್ಟ್ ಅಂದ್ರೆ ನಮ್ಮ ಆರ್ಗನೈಸೇಷನ್ ಇರೋ ಎಂಪ್ಲಾಯ್ಸ್ ಕಡೆಯಿಂದ ಆಗಿರ್ಬೋದು, ಅಥವಾ ಆರ್ಗನೈಸೇಷನ್ ಓನರ್ಸ್ ಕಡೆಯಿಂದ ಇರ್ಬೋದು, ಅಥವಾ ಸ್ಟೇಕ್ ಹೋಲ್ಡರ್ಸ್ ಕಡೆಯಿಂದ ಆಗಿರ್ಬೋದು, ಅಥವಾ ಕಸ್ಟಮರ್ಸ್ ಕಡೆಯಿಂದ ಆಗಿರ್ಬೋದು, ಯಾರಿಂದ ಬೇಕಾದ್ರೂ ಬಂದಿರ್ಬೋದು. ಈ ಪ್ಲಾನಿಂಗ್ ನ ನಾವೇನಂತ ಕರಿತೀವಿ, ಇದರಲ್ಲಿ ರಿಕ್ವೈರ್ಮೆಂಟ್ಸ್ ಅಂತ ಕರಿತೀವಿ. ರಿಕ್ವೈರ್ಮೆಂಟ್ಸ್.
ಸೊ ಏನ್ ರಿಕ್ವೈರ್ಮೆಂಟ್ಸ್, ನಾವು ಕಿಡ್ಸ್ ಸೆಕ್ಷನ್ ಆ್ಯಡ್ ಮಾಡಬೇಕು ಅನ್ನೋದು ಒಂದು ರಿಕ್ವೈರ್ಮೆಂಟ್ ಬಂದಿದೆ. ಸೊ ಇಲ್ಲೇನಾಗುತ್ತೆ, ಪ್ಲಾನಿಂಗ್ ಅಲ್ಲಿ ನಾವು ಆ್ಯಡ್ ಮಾಡ್ತೀವಿ ರಿಕ್ವೈರ್ಮೆಂಟ್ಸ್ನ. ಸೊ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನಮ್ದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಮೂವ್ ಆಗ್ತೀವಿ. ಸೊ ಮೂವ್ ಆದಂಗೆ ನಮಗೆ ನೆಕ್ಸ್ಟ್ ಫೇಸ್ ಬರೋದು ಯಾವುದು ಅಂತ ಹೇಳಂದ್ರೆ, ಈ ಏನು ನಾವು ತಗೊಂಡಿದೀವಲ್ಲ ಪ್ಲಾನಿಂಗ್ ಅಲ್ಲಿ, ಒಂದು ಸೆಕೆಂಡ್. ಸೊ ಪ್ಲಾನಿಂಗ್ ಅಲ್ಲಿ ನಾವು ಹೊಸ ಒಂದು ರಿಕ್ವೈರ್ಮೆಂಟ್ಸ್ ನ ತಗೊಂಡಿದೀವಿ. ಸೊ ಅದೇ ತರ ಈಗ ಅದಕ್ಕೆ ತಕ್ಕಂತೆ ಒಂದು ಏನ್ ಮಾಡಬೇಕು, ನಾವು ಡಿಫೈನ್ ನ ಮಾಡ್ಕೋಬೇಕಾಗತ್ತೆ. ಸೊ ಇದರಲ್ಲಿ ಏನಂತ ರಿಕ್ವೈರ್ಮೆಂಟ್ಸ್ಗೆ ಡಿಫೈನಿಂಗ್. ಸೊ ಏನ್ ಡಿಫೈನಿಂಗ್ ಅಂತ ಹೇಳಂದ್ರೆ, ಈಗ ನಾವು ರಿಕ್ವೈರ್ಮೆಂಟ್ಸ್ ಏನೋ ಪ್ಲಾನಿಂಗ್ ಅಲ್ಲಿ ತಗೊಂಡ್ಬಿಟ್ವಿ, ಯಾರಿಂದ ನಮ್ಮ ಕಂಪ್ನಿ ಕಸ್ಟಮರ್ಸ್ ಆಗಿಂದ ಆಗಿರ್ಬೋದು, ಅಥವಾ ನಮ್ಮ ಕಂಪ್ನಿ ಗ್ರೂಪ್ ಆಫ್ ಯಾರಿಂದ ಬೇಕಾದ್ರೂ ನಾವು ತಗೋಬೇಕು, ತಗೊಂಡಿದ್ದೀವಿ. ಸೊ ತಗೊಂಡಾದ್ಮೇಲೆ ಈಗ ಇದನ್ನ ಡಿಫೈನ್ ಮಾಡಬೇಕು. ಡಿಫೈನ್ ಏನ್ ಮಾಡಬೇಕು ಅಂತ ಹೇಳಂದ್ರೆ, ಸೊ ಇದರಲ್ಲಿ ನಾವು ಡಿಫೈನಿಂಗ್ ಅಲ್ಲಿ ಡಾಕ್ಯುಮೆಂಟ್ ನ ಮೇಂಟೈನ್ ಮಾಡ್ಕೋತೀವಿ. ಸೊ ಡಾಕ್ಯುಮೆಂಟ್, ಸೊ ಎಷ್ಟು ಏಜಿನ ಒಳಗಡೆ ಇರೋರು ಇದರಲ್ಲಿ ಇಂಟ್ರೆಸ್ಟ್ ಇದ್ದಾರೆ, ಲೈಕ್ 1 to 4 ಏಜ್ ಇರೋರು ಎಷ್ಟು ಜನ ಇಂಟ್ರೆಸ್ಟ್ ಇದ್ದಾರೆ, ಆಮೇಲೆ 4 to 6 ಇರೋರು ಎಷ್ಟು ಜನ ಇಂಟ್ರೆಸ್ಟ್ ಇದ್ದಾರೆ. ಸೊ ಈ ತರ, ಸೊ 1 to 4 ಏಜ್ ಇರೋರು ಒಂದು 20 ಜನ ಇಂಟ್ರೆಸ್ಟ್ ಇದ್ದಾರೆ. ಸೊ 4 to 6 ಏಜ್ ಇರೋರು ಒಂದು 30 ಜನ ಇಂಟ್ರೆಸ್ಟ್ ಇದ್ದಾರೆ. ಸೊ ಈ ತರ ಎಲ್ಲದನ್ನು ಕೂಡ ನಾವು ಒಂದು ಮೇಂಟೈನ್ ಮಾಡ್ಕೋತೀವಿ ಒಂದು ಡಾಕ್ಯುಮೆಂಟ್ ಆಗಿ. ಸೊ ಫಸ್ಟ್ ಏನ್ ಮಾಡಿದ್ವಿ, ರಿಕ್ವೈರ್ಮೆಂಟ್ ನ ಗ್ಯಾದರಿಂಗ್ ಮಾಡ್ಕೊಂಡ್ವಿ ಪ್ಲಾನಿಂಗ್ ಫೇಸ್ ಅಲ್ಲಿ. ಲೈಕ್ ನಮ್ಮ ಕಸ್ಟಮರ್ ಇಂದ ಆಗಿರ್ಬೋದು, ಅಥವಾ ಕಂಪ್ನಿ ಎಂಪ್ಲಾಯೀಸ್, ಅಥವಾ ನಮ್ಮ ಕಂಪ್ನಿಲಿರೋ ಯಾರಿಂದ ಬೇಕಾದ್ರೂ, ಸೊ ಈ ತರ ಒಂದು ಹೊಸ ಪ್ಲಾನ್ ಇದೆ ಅನ್ಕೊಂಡು ಅದನ್ನ ರಿಕ್ವೈರ್ಮೆಂಟ್ಸ್ ಅಂತ ತಗೊಂಡು ಪ್ಲಾನಿಂಗ್ ಫೇಸ್ ಅಲ್ಲಿ ಹಾಕೊಂಡ್ವಿ. ಪ್ಲಾನಿಂಗ್ ಫೇಸ್ ಆದ್ಮೇಲೆ ಡಿಫೈನಿಂಗ್ ಫೇಸ್ ಬಂದ್ವಿ. ಡಿಫೈನಿಂಗ್ ಫೇಸ್ ಅಲ್ಲಿ ಏನ್ ಮಾಡಿದ್ವಿ, ಅದನ್ನ ಡಾಕ್ಯುಮೆಂಟ್ ಆಗಿ ರೈಟ್ ಮಾಡ್ತೀವಿ. ಸೊ 1 to 4 ಏಜ್ ಇರೋರು ಎಷ್ಟು ಜನ ಇಂಟ್ರೆಸ್ಟ್ ಇದ್ದಾರೆ, 20 ಜನ ಇಂಟ್ರೆಸ್ಟ್ ಇದ್ದಾರೆ. 4 to 6 ಏಜ್ ಇರೋರು ಎಷ್ಟು ಜನ ಇದ್ದಾರೆ, 30 ಜನ ಇಂಟ್ರೆಸ್ಟ್ ಇದ್ದಾರೆ. ಸೊ ಇದನ್ನ ಏನ್ ಮಾಡ್ತೀವಿ, ಇದನ್ನ ಏನಂತ ಕರಿತೀವಿ ಅಂದ್ರೆ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಡಾಕ್ಯುಮೆಂಟ್. ಓಕೆ, ಹೋಪ್ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಫಸ್ಟ್ ನಾವು ಪ್ಲಾನಿಂಗ್ ಫೇಸ್ ಅಲ್ಲಿ ಏನ್ ಮಾಡಿದ್ವಿ, ರಿಕ್ವೈರ್ಮೆಂಟ್ ನ ಗ್ಯಾದರಿಂಗ್ ಮಾಡ್ಕೊಂಡ್ವಿ. ಸೊ ಅದಾದ್ಮೇಲೆ ಏನ್ ರಿಕ್ವೈರ್ಮೆಂಟ್ ಕಿಡ್ ಸೆಕ್ಷನ್ ಆಡ್ ಮಾಡಬೇಕು ನಮ್ದು ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಅಂತ. ಸೊ ನೆಕ್ಸ್ಟ್ ಡಿಫೈನ್ ಫೇಸಿಗೆ ಬಂದ್ವಿ. ಡಿಫೈನ್ ಫೇಸ್ ಅಲ್ಲಿ ಏನ್ ಮಾಡಿದ್ವಿ, ಡಾಕ್ಯುಮೆಂಟ್ ನ ಮಾಡಿದ್ವಿ. ಸೊ ಆ ಡಾಕ್ಯುಮೆಂಟ್ ನ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಡಾಕ್ಯುಮೆಂಟ್ ಅಂತ ಕರೀತಾರೆ. ಸೊ ಇದರಲ್ಲಿ ನೀಟಾಗಿ ನಾವು ಮೆನ್ಷನ್ ಮಾಡ್ತೀವಿ. ಸೊ ಲೈಕ್ 1 to 4 ಏಜ್ ಇರೋರು 20 ಜನ ಇಂಟ್ರೆಸ್ಟ್ ಇದ್ದಾರೆ, 4 to 6 ಇರೋರು 30 ಜನ ಇಂಟ್ರೆಸ್ಟ್ ಇದ್ದಾರೆ ಅಂತ ಬರ್ಕೊಂಡ್ವಿ. ಸೊ ನೆಕ್ಸ್ಟ್ ನಮ್ದು ಸಾಫ್ಟ್ವೇರ್ ಲೈಫ್ ಸೈಕಲ್ದು ಫೇಸ್ ಬಂದ್ಬಿಟ್ಟು ನೆಕ್ಸ್ಟ್ ಫೇಸ್ಗೆ ನಾವು ಮೂವ್ ಆಗ್ತೀವಿ. ಸೊ ನೆಕ್ಸ್ಟ್ ಫೇಸ್ ಯಾವುದು ಅಂತ ಹೇಳಂದ್ರೆ, ಅದೇ ಬಂದ್ಬಿಟ್ಟು ಡಿಸೈನಿಂಗ್ ಫೇಸ್. ಓಕೆ. ಸೊ ಫಸ್ಟ್ ಏನ್ ಮಾಡಿದ್ವಿ, ಪ್ಲಾನಿಂಗ್ ಆಯ್ತು, ನಮ್ದು ಡಿಫೈನ್ ಮಾಡ್ಕೊಂಡ್ವಿ, ಡಾಕ್ಯುಮೆಂಟ್ ನ ಡಿಫೈನ್ ಮಾಡ್ಕೊಂಡ್ವಿ. ಈಗ ಆ ಡಾಕ್ಯುಮೆಂಟ್ ಅಲ್ಲಿ ಇರೋ ತರನೇ ನಾವೊಂದು ಡಿಸಿಷನ್ ಅನ್ನು ತಗೊಂಡ್ಬಿಟ್ಟು ಡಿಸೈನ್ ನ ಮಾಡ್ತೀವಿ. ಸೊ ಡಿಸೈನ್ ಮಾಡೋದಕ್ಕೆ ಡಿಸೈನ್ ಫೇಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈ ಡಿಸೈನ್ ಫೇಸ್ ಅಲ್ಲಿ ಪ್ರಾಬಬಲಿ ಒಂದು ಆರ್ಕಿಟೆಕ್ಟ್ ಅಂತೇಳಿ ಬರ್ತಾರೆ, ಇಲ್ಲಾಂದ್ರೆ ಸೀನಿಯರ್ ಮೆಂಬರ್ ಆಫ್ ದ ಆರ್ಗನೈಸೇಷನ್ ಯಾರು ಇರ್ತಾರೆ ಅವ್ರು ಬಂದ್ಬಿಟ್ಟು ಈ ಒಂದು ಡಿಸೈನಿಂಗ್ ಫೇಸ್ ಅಲ್ಲಿ ಡಿಸಿಷನ್ ನ ತಗೋತಾರೆ. ಲೈಕ್ ಯಾವ ರೀತಿ ನಮ್ಮ ಅಪ್ಲಿಕೇಶನ್ ಅಂದ್ರೆ ಕಿಡ್ ಸೆಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಬರೀತಾರೆ. ಸೊ ಇಲ್ಲಿ ನಮ್ಗೆ ಹೈ ಲೆವೆಲ್ ಡಿಸೈನ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಲೋ ಲೆವೆಲ್ ಡಿಸೈನ್ ಆದ್ರೂ ಮಾಡ್ಕೋಬಹುದು. ಅದು ನಮ್ದು ಸೀನಿಯರ್ ಟೀಮ್ ಯಾರು ಇರ್ತಾರೆ, ಸೀನಿಯರ್ ಆರ್ಕಿಟೆಕ್ಟ್ ಟೀಮ್ ಇರುತ್ತಲ್ಲ, ಅವರು ಡಿಸೈಡ್ ಮಾಡ್ತಾರೆ. ಸೊ ಇಲ್ಲಿ ಎರಡು ವರ್ಡ್ ಬಂತು. ಸೊ ಯಾವ್ದು ಅಂದ್ರೆ HLD ಮತ್ತೆ LLD. ಸೊ ಹೈ ಲೆವೆಲ್ ಡಿಸೈನ್, ಹೈ ಲೆವೆಲ್. ಸೊ ಇದು ಲೋ ಲೆವೆಲ್. ಸೊ ಈ ಹೈ ಲೆವೆಲ್ ಲೋ ಲೆವೆಲ್ ಡಿಸೈನ್ ಏನಂತ ಅಂದ್ರೆ, ಸೊ ಹೈ ಲೆವೆಲ್ ಡಿಸೈನ್ ಅಂತ ಏನಂದ್ರೆ, ಈಗ ಕಿಡ್ ಸೆಕ್ಷನ್ ಆಡ್ ಮಾಡ್ತೀವಿ ನಮ್ಮ ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ. ಲೈಕ್ ಯಾವುದೋ ಒಂದು ಕ್ರಿಸ್ಮಸ್ ಇದೆ ಅನ್ಕೊಂಡ್ರೆ, ಕ್ರಿಸ್ಮಸ್ ಡ್ಯೂರೇಷನ್ ಅಲ್ಲಿ ಏನಾಗುತ್ತೆ, ಜಾಸ್ತಿ ಜನ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾರೆ. ಅವಾಗ ನಮ್ದು ವೆಬ್ಸೈಟು ಹ್ಯಾಂಗ್ ಆಗ್ಬಾರ್ದು, ಅಥವಾ ಅದು ಲೋಡ್ ನ ಮೇಂಟೈನ್ ಮಾಡಬೇಕು, ಆ ರೀತಿಯಾದಂತ ಒಂದು ಡಿಸೈನ್ ಮಾಡೋದು, ಅದು ಹೈ ಲೆವೆಲ್ ಡಿಸೈನ್ ಅಂತ ಕರಿತೀವಿ. ಸೊ ಲೋ ಲೆವೆಲ್ ಡಿಸೈನ್ ಅಂದ್ರೆ ನಾರ್ಮಲ್ ಒಂದು ಡಾಟಾ ಬೇಸ್ ನ ಆಗಿರ್ಬೋದು, ಅಥವಾ SQL ಅಥವಾ ನಾರ್ಮಲ್ ಫಂಕ್ಷನ್ಸ್ ಕಾಲ್ಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಲೋ ಲೆವೆಲ್ ಡಿಸೈನ್ ನ ಕೂಡ ನಾವು ಯೂಸ್ ಮಾಡ್ಕೋತೀವಿ. ಸೊ ಇದನ್ನ ಡಿಸೈನ್ ಮಾಡೋದು ಇದನ್ನ ಡಿಸೈನಿಂಗ್ ಫೇಸ್ ಅಲ್ಲಿ ನಾವು ಡಿಸೈಡ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಡಿಸೈನಿಂಗ್ ಫೇಸ್ ಆದ್ಮೇಲೆ ನೆಕ್ಸ್ಟ್ ನಾವು ಮೂವ್ ಆಗೋದು
ಬಿಲ್ಡಿಂಗ್ ಫೇಸ್. ಸೊ ಡಿಸೈನಿಂಗ್ ಫೇಸ್ ಆದ್ಮೇಲೆ ನೆಕ್ಸ್ಟ್ ನಾವು ಮೂವ್ ಆಗ್ತಿರೋದು, ಸೊ ನೆಕ್ಸ್ಟ್ ನಾವು ಮೂವ್ ಆಗೋದು ಬಿಲ್ಡಿಂಗ್ ಫೇಸ್. ಸೊ ಬಿಲ್ಡಿಂಗ್ ಫೇಸ್ ಇಂದ ನೆಕ್ಸ್ಟ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಬಿಲ್ಡಿಂಗ್ ಫೇಸ್ ಏನು ಅಂದ್ರೆ ಅಂತೇಳಿ ನೆಕ್ಸ್ಟ್ ನ್ಯೂ ಶೀಟ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋಣ. ಸೊ ಲೈಕ್ ಇದನ್ನ ಬರ್ಕೊಳ್ಳೋಣ ನಾವು ಯಾವ ತರ ಇರುತ್ತೆ ನಮ್ಮ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ. ಸೊ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಫೇಸ್ ಬರುತ್ತೆ. Wait. Okay. ಸೊ ಓಕೆ, ಸೊ ಫಸ್ಟ್ ಏನಾಯ್ತು ನಮ್ದು ಬಿಲ್ಡಿಂಗ್ ಆಯ್ತು. ಬಿಲ್ಡಿಂಗ್ ಆದ್ಮೇಲೆ ನೆಕ್ಸ್ಟ್ ನಮಗೆ ಆಗ್ಲೇ ಗೊತ್ತಾಗಿದೆ ಫಸ್ಟ್ ಏನ್ ಮಾಡಬೇಕು, ನಾವು ಟೆಸ್ಟ್ ಮಾಡಬೇಕು. ಅದಾದ್ಮೇಲೆ ಫೈನಲ್ ಆಗಿ ಡಿಪ್ಲಾಯ್ಮೆಂಟ್ ಮಾಡಬೇಕು. ಸೊ ಈಗ ಪ್ಲಾನಿಂಗ್ ಫೇಸ್ ಆಯ್ತು, ಡಿಫೈನ್ ಫೇಸ್ ಆಯ್ತು. ಡಿಸೈನ್ ಫೇಸ್ ಅಲ್ಲಿ ಹೈ ಲೆವೆಲ್ ಆರ್ಕಿಟೆಕ್ಟ್ ಇರ್ತಾರೆ. ಸೊ ಆರ್ಕಿಟೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಈ ಡಿಸೈನ್ ಯಾವ ತರ ಇರಬೇಕು, HLD ಆಗಿರ್ಬೇಕಾ ಇಲ್ಲ LLD ಆಗಿರ್ಬೇಕಂದ್ರೆ ಹೈ ಲೆವೆಲ್ ಡಿಸೈನ್ ಆಗಿರ್ಬೇಕಾ ಲೋ ಲೆವೆಲ್ ಡಿಸೈನ್ ಆಗಿರ್ಬೇಕಾ ಅನ್ನೋದ್ರ ಬಗ್ಗೆ ಡಿಸಿಷನ್ ತಗೋತಾರೆ. ಅಕಾರ್ಡಿಂಗ್ ಟು ದಿಸ್ ಡಿಸಿಷನ್ ನಾವು ಬಿಲ್ಡಿಂಗ್ ನ ಮಾಡ್ಬೇಕಾಗುತ್ತೆ. ಸೊ ಈ ಬಿಲ್ಡಿಂಗ್ ಫೇಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಂದ್ರೆ, ಸೊ ಸಾಫ್ಟ್ವೇರ್ ಟೀಮ್ ಅವ್ರು ಬರ್ತಾರೆ. ಲೈಕ್ ಸಾಫ್ಟ್ವೇರ್ ಟೀಮ್ ಅವರು ಅಂತ ಹೇಳಂದ್ರೆ ಈಗ ಒಂದು ಇದು ಕೋಡಿಂಗ್, ಒಂದು ಅಪ್ಲಿಕೇಶನ್ಗೆ ಕೋಡಿಂಗ್ ಎಲ್ಲ ಬರೀತಾರಲ್ವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್. ಸೊ ಆ ಟೈಮ್ ಅವರು ಈ ಬಿಲ್ಡಿಂಗ್ ಫೇಸ್ ಅಲ್ಲಿ ಬರ್ತಾರೆ. ಸೊ ಈ ಬಿಲ್ಡಿಂಗ್ ಫೇಸ್ ಅಲ್ಲಿ ಏನ್ ಬರೀತಾರೆ ಅಂತ ಹೇಳಂದ್ರೆ ಸಾಫ್ಟ್ವೇರ್ ಡೆವಲಪರ್ ಬರ್ತಾರೆ. ಸೊ ಡೆವಲಪರ್ ಅವ್ರ ಸಿಸ್ಟಮ್ ಅಲ್ಲಿ ಒಂದು ಕೋಡ್ ನ ಬರೀತಾರೆ. ಸೊ ಡೆವಲಪಿಂಗ್ ಆ ಕೋಡ್ ನ ಡೆವಲಪ್ ಮಾಡಿಬಿಟ್ಟು ಅದನ್ನ ಒಂದು ರೆಪಾಸಿಟರಿ ಕ್ರಿಯೇಟ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ. ಲೈಕ್ ಅಸ್ಯೂಮಿಂಗ್ ಇದು ಗಿಟ್ ಅಂತ. ಸೊ ಗಿಟ್ ಅಂತ ಹೇಳಿದ್ರೆ ಆ ವರ್ಷನ್ ಕಂಟ್ರೋಲ್ ಸಿಸ್ಟಮ್, ಅದನ್ನ ನೆಕ್ಸ್ಟ್ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಜಸ್ಟ್ ಈಗ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಬಿಲ್ಡಿಂಗ್ ಫೇಸ್ ಅಲ್ಲಿ ಯಾರು ಬರ್ತಾರೆ, ಡೆವಲಪರ್ ಬರ್ತಾರೆ. ಡೆವಲಪರ್ ಏನ್ ಮಾಡ್ತಾರೆ, ಅವ್ರ ಕಂಪ್ಯೂಟರ್ ಅಲ್ಲಿ ಕೋಡ್ ನ ಟೈಪ್ ಮಾಡಿಬಿಟ್ಟು ಅದನ್ನ ಗಿಟ್ಗೆ ಕಳಿಸ್ತಾರೆ. ಸೊ ಗಿಟ್ ಕಳಿಸಿದ್ಮೇಲೆ ನೆಕ್ಸ್ಟ್ ಫೇಸ್ ಯಾವ್ದು ಬರುತ್ತೆ, ಸೊ ನಾವು ಇಲ್ಲಿ ತಿಳ್ಕೊಂಡ್ವಲ್ಲ ನೆಕ್ಸ್ಟ್ ಯಾವುದು ಟೆಸ್ಟಿಂಗ್ ಫೇಸ್ ಇದೆ ನಮ್ದು. ಸೊ ಟೆಸ್ಟಿಂಗ್ ಫೇಸ್ ಅಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ ಟೆಸ್ಟರ್ಸ್ ಬರ್ತಾರೆ. ಸೊ ಟೆಸ್ಟರ್ ಏನ್ ಮಾಡ್ತಾರೆ, ಸೊ ನೇಮೇ ಸಜೆಸ್ಟ್ ಮಾಡೋ ತರ ಟೆಸ್ಟರ್ ಏನ್ ಮಾಡ್ತಾರೆ, ಟೆಸ್ಟಿಂಗ್ ದ ಅಪ್ಲಿಕೇಶನ್, ಈ ಅಪ್ಲಿಕೇಶನ್ ರನ್ ಆಗ್ತಿದ್ಯಾ ಇಲ್ವಾ ಅನ್ನೋದನ್ನ ಟೆಸ್ಟಿಂಗ್ ಮಾಡೋದಕ್ಕೆ ಟೆಸ್ಟರ್ ಬರ್ತಾರೆ. ಸೊ ಈ ಟೆಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಸರ್ವರ್ ಅಲ್ಲಿ ಈ ಗಿಟಬ್ ಇಂದ ಕೋಡ್ ನ ತಗೋಬಿಟ್ಟು ಸರ್ವರ್ ಅಲ್ಲಿ ಪುಷ್ ಮಾಡಿರ್ತಾರೆ. ಸೊ ಈ ಸರ್ವರ್ ಅಲ್ಲಿ ಟೆಸ್ಟರ್ ಈ ಕೋಡ್ ನ ಟೆಸ್ಟ್ ಮಾಡ್ತಾರೆ, ಇದು ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ. ಸೊ ಇದ್ರದ್ದು ಕ್ವಾಲಿಟಿನ ಚೆಕ್ ಮಾಡ್ತಾರೆ. ಸೊ QE ಇಂಜಿನಿಯರ್ ಬಂದ್ಬಿಟ್ಟು ಈ ಕೋಡ್ದು ಕ್ವಾಲಿಟಿನ ಚೆಕ್ ಮಾಡ್ಕೋತಾರೆ. ನೆಕ್ಸ್ಟ್ ಫೈನಲ್ ಆಗಿ ನಮ್ದು ಯಾವ ಫೇಸ್ ಬರುತ್ತೆ, ಡೆಪ್ಲಾಯ್ಮೆಂಟ್ ಫೇಸ್. ಸೊ ಫೈನಲಿ ನಾವು ನಮ್ದು ಬಿಲ್ಡಿಂಗ್ ಆಯ್ತು, ಅದು ಟೆಸ್ಟಿಂಗ್ ಆಗಿದೆ. ಸೊ ಟೆಸ್ಟಿಂಗ್ ಆದ್ಮೇಲೆ ಸೊ ಕರೆಕ್ಟಾಗಿ ಚೆಕ್ ಆಗಿದೆ, ಕರೆಕ್ಟಾಗಿ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಎಲ್ಲ ಮೀಟ್ ಆಗಿದೆ ಅನ್ಕೊಂಡಾದ್ಮೇಲೆ ಸೊ ನಾವು ಅದನ್ನ ಡೆಪ್ಲಾಯ್ಮೆಂಟಿಗೆ ಕಳಿಸ್ತೀವಿ. ಡೆಪ್ಲಾಯ್ಮೆಂಟ್. ಸೊ ಡೆಪ್ಲಾಯ್ಮೆಂಟ್ ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೊಡಕ್ಷನ್. ಸೊ ಫ್ರಮ್ ದ ಪ್ರೊಡಕ್ಷನ್ ಟು ಕಸ್ಟಮರ್ಗೆ ರೀಚ್ ಆಗುತ್ತೆ ನಮ್ಮ ಕೋಡ್. ಸೊ ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈಗ ಫಸ್ಟ್ ಇಂದ ನೋಡೋಣ ಏನೇನಿದೆ ಅಂತೇಳಿ. ಸೊ ಫಸ್ಟ್ ಏನಾಯ್ತು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಏನ್ ಬಂತು ಅಂದ್ರೆ ಪ್ಲಾನಿಂಗ್ ಬಂತು. ಸೊ ಫಸ್ಟ್ ಏನ್ ಮಾಡಿದ್ವಿ, ನಮ್ದೊಂದು XYZ ಕಂಪ್ನಿ ಅಂತ ಇತ್ತು. XYZ ಕಂಪ್ನಿಲಿ ಮೆನ್ ಮತ್ತೆ ವುಮೆನ್ ಸೆಕ್ಷನ್ ಅಂತ ಇತ್ತು. ಸೊ ಈ ಮೆನ್ ವುಮೆನ್ ಸೆಕ್ಷನ್ ಬದಲು ನಾವು ಇನ್ನೊಂದು ಸೆಕ್ಷನ್ ಆಡ್ ಮಾಡ್ಬೋದು ಅನ್ನೋದು ಒಂದು ರಿಕ್ವೈರ್ಮೆಂಟ್ ಬಂತು. ಸೊ ಯಾವ್ದು ಕಿಡ್ ಸೆಕ್ಷನ್ ಆಡ್ ಮಾಡಬೇಕು ಅಂತ. ಸೊ ಕಿಡ್ ಸೆಕ್ಷನ್ ಆಡ್ ಮಾಡಬೇಕು ಅಂದಾಗ ನಾವು ಅದಕ್ಕೆ ಪ್ಲಾನಿಂಗ್ ಅಂತ ಕರೆದ್ವಿ. ಪ್ಲಾನಿಂಗ್ ಫೇಸ್ ಅಲ್ಲಿ ಏನ್ ಮಾಡಿದ್ವಿ, ನಾವು ರಿಕ್ವೈರ್ಮೆಂಟ್ಸ್ ನ ಗ್ಯಾದರಿಂಗ್ ಮಾಡಿದ್ವಿ. ಓಕೆ, ಸಮ್ ಆಫ್ ದ ನಮ್ಮ ಕಂಪ್ನಿ ನಮ್ಮದು ಕಾಮರ್ಸ್ ವೆಬ್ಸೈಟ್ ವಿಸಿಟ್ ಮಾಡೋರು ಏನ್ ಮಾಡಿದ್ದಾರೆ, ಸೊ ಅವ್ರು ಹೇಳಿದ್ದಾರೆ ಲೈಕ್ ನೀವು ಇದರಲ್ಲಿ ಕಿಡ್ ಸೆಕ್ಷನ್ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಅದನ್ನ ಏನ್ ಮಾಡಿದ್ವಿ, ಒಂದು ರಿಕ್ವೈರ್ಮೆಂಟ್ ಅಂತ ತಗೊಂಡ್ವಿ. ಸೊ ಅದನ್ನ ಒಂದು ರಿಕ್ವೈರ್ಮೆಂಟ್ ಅಂತ ಮೆನ್ಷನ್ ಮಾಡ್ಕೊಂಡ್ವಿ. ಸೊ ಆ ರಿಕ್ವೈರ್ಮೆಂಟ್ ನ ಮೆನ್ಷನ್ ಮಾಡ್ಕೊಂಡ್ಮೇಲೆ ಡಿಫೈನ್ ಫೇಸಿಗೆ ಬಂದ್ವಿ. ಸೊ ಈ ಡಿಫೈನಿಂಗ್ ಫೇಸ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ನ ಬರಿತೀವಿ. ಲೈಕ್ 1 to 4 ಏಜ್ ಇರೋರು ಎಷ್ಟು ಜನ ಇಂಟ್ರೆಸ್ಟ್ ಇದ್ದಾರೆ, 4 to 6 ಏಜ್ ಇರೋರು ಎಷ್ಟು ಜನ ಇಂಟ್ರೆಸ್ಟ್ ಇದ್ದಾರೆ ಅಂತ ಬರಿತೀವಿ. ಸೊ ಈ ಡಿಫೈನಿಂಗ್ ಫೇಸ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಬರಿತೀವಲ್ವಾ. ಸೊ ಈ ಡಾಕ್ಯುಮೆಂಟ್ ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಶನ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಒನ್ಸ್ ನಾವು ಪ್ಲಾನಿಂಗ್ ಮತ್ತೆ ಡಿಫೈನಿಂಗ್ ಮುಗಿಸಿದ್ಮೇಲೆ ನಾವು ಡಿಸೈನಿಂಗ್ ಫೇಸ್ ಬರ್ತೀವಿ. ಸೊ ಈ ಡಿಸೈನಿಂಗ್ ಫೇಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಮೇನ್ ಆಗಿ
ಇದು ಯಾವ ತರ ಡಿಸೈನ್ ಅಲ್ಲಿ ಇರಬೇಕು ಅಂದ್ರೆ ಹೈ ಲೆವೆಲ್ ಆಗಿರ್ತಕ್ಕಂಥ ಡಿಸೈನ್ ಮಾಡ್ಬೇಕಾ ಇದು ಲೋ ಲೆವೆಲ್ ಆಗಿರ್ತಕ್ಕಂಥ ಡಿಸೈನ್ ಮಾಡ್ಬೇಕಾ ಅನ್ನೋದನ್ನ ಸೊ ನಮ್ಮ ಕಂಪ್ನಿಲಿ ಇರ್ತಕ್ಕಂಥ ಆರ್ಕಿಟೆಕ್ಟ್ಗಳು ಡಿಸೈಡ್ ಮಾಡ್ತಾರೆ ಅಥವಾ ಸೀನಿಯರ್ ಮೆಂಬರ್ಗಳು ಡಿಸೈಡ್ ಮಾಡ್ತಾರೆ. ಸೊ ಹೈ ಲೆವೆಲ್ ಡಿಸೈನ್ ಅಂತ ಹೇಳಂದ್ರೆ ನಮ್ದು ಕಿಡ್ ಸೆಕ್ಷನ್ ಏನಿದೆ ಅದು ಸ್ಟೇಬಲ್ ಆಗಿರ್ಬೇಕು, ಲೈಕ್ ಡ್ಯೂರಿಂಗ್ ಕ್ರಿಸ್ಮಸ್ ಪೀಕ್ ಅವರ್ಸ್ ಅಲ್ಲೂ ಕೂಡ ಯಾವುದೇ ರೀತಿ ಹ್ಯಾಂಗ್ ಆಗ್ಬಾರ್ದು ಆ ತರದ್ದು ಹೈ ಲೆವೆಲ್ ಡಿಸೈನ್ ಮಾಡ್ಬೇಕಾ, ಇಲ್ಲಾಂದ್ರೆ ನಾರ್ಮಲ್ ಲೋ ಲೆವೆಲ್ ಡಿಸೈನ್ ಮಾಡ್ಬೇಕಾ. ನಾರ್ಮಲ್ ಲೋ ಲೆವೆಲ್ ಡಿಸೈನ್ ಅಂದ್ರೆ ಮೈ ಎಸ್ ಪಿ ಎಲ್ ಆಮೇಲೆ ಮತ್ತೆ ಫಂಕ್ಷನ್ಸ್ ಕಾಲ್ಸ್ ಈ ಥರದ್ದೆಲ್ಲ ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಸಾಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು ಆ ಡಿಸಿಷನ್ ಮೇಲೆ ಬಿಲ್ಡಿಂಗ್ ಟೀಮ್ ಅವರು ವರ್ಕ್ ಮಾಡ್ತಾರೆ. ಸೊ ಬಿಲ್ಡಿಂಗ್ ಟೀಮ್ ಅವ್ರು ಏನು ವರ್ಕ್ ಮಾಡ್ತಾರೆ ಅಂತ ಹೇಳಂದ್ರೆ ಸೊ ಬಿಲ್ಡಿಂಗ್ ಟೀಮ್ ಅವ್ರು ಬರ್ತಾರೆ. ಸೊ ಬಿಲ್ಡಿಂಗ್ ಟೀಮ್ ಅವರು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್, ಡೆವಲಪರ್ ಟೀಮ್. ಸೊ ಈ ಡೆವಲಪರ್ ಟೀಮ್ ಏನ್ ಮಾಡ್ತಾರೆ, ಕೋಡ್ ನ ಡೆವಲಪ್ ಮಾಡ್ತಾರೆ. ಲೈಕ್ ಕಿಡ್ ಸೆಕ್ಷನ್ಗೆ ಒಂದು ಕೋಡ್ ನ ಬರೀತಾರೆ. ಸೊ ಕಿಡ್ ಸೆಕ್ಷನ್ಗೆ ಕೋಡ್ ಬರೋದ್ಮೇಲೆ ಎಲ್ಲಾ ತಮ್ಮ ಕೋಡ್ಗಳನ್ನ ಗಿಟ್ ಅಲ್ಲಿ ಕಳಿಸ್ತಾರೆ. ಸೊ ಗಿಟ್ ಅಂದ್ರೆ ವರ್ಷನ್ ಕಂಟ್ರೋಲ್. ಸೊ ಈ ವರ್ಷನ್ ಕಂಟ್ರೋಲ್ ಗಿಟ್ಗೆ ಕಳಿಸ್ತಾರೆ. ನೆಕ್ಸ್ಟ್ ಟೆಸ್ಟರ್ ಏನ್ ಮಾಡ್ತಾನೆ, ಆ ಗಿಟ್ ಇಂದ ಸರ್ವರ್ಗೆ ಆ ಕೋಡ್ ನ ಪುಷ್ ಮಾಡಿರ್ತಾರೆ. ಸೊ ಲೈಕ್ ಟೆಸ್ಟರ್ ಬಂದ್ಬಿಟ್ಟು ಆ ಕೋಡ್ ನ ಟೆಸ್ಟ್ ಮಾಡ್ತಾನೆ. ಸೊ ಅದು ಕ್ವಾಲಿಟಿ ಅವನು ಓಕೆ ಇದು ಚೆನ್ನಾಗಿದೆ ವರ್ಕ್ ಆಗ್ತಿದೆ ಫೈನ್ ಇದನ್ನ ನಾವು ಆಡ್ ಮಾಡ್ಕೋಬಹುದು ಅಂದ್ರೆ ನೆಕ್ಸ್ಟ್ ಅದನ್ನ ಪ್ರೊಡಕ್ಷನ್ಗೆ ಪುಷ್ ಮಾಡ್ತಾನೆ. ಸೊ ನಮ್ದು ನೆಕ್ಸ್ಟ್ ಲೆವೆಲ್ ಬರೋದು ಯಾವುದು, ಡೆಪ್ಲಾಯ್ಮೆಂಟ್. ಸೊ ಡೆಪ್ಲಾಯ್ಮೆಂಟ್ ಫೇಸಿಗೆ ಬಂದಾಗ ಸೊ ಈ ಕೋಡನ್ನ ನಾವೇನ್ ಮಾಡ್ತೀವಿ ಪ್ರೊಡಕ್ಷನ್ ಇಂದ ಅಟ್ ದಿ ಎಂಡ್ ಆಫ್ ದಿ ಕಸ್ಟಮರ್ಗೆ ನಾವು ಪುಷ್ ಮಾಡ್ತೀವಿ. ಸೊ ಓಕೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೋತೀನಿ. ಸೊ ಈಗ ನಮಗೆ ಮೇಯ್ನ್ ಕಾನ್ಸೆಪ್ಟ್ ಬರ್ತಾ ಇರೋದು ಏನಂತೇಳಿ ಅಂದ್ರೆ ಓಕೆ ನೀವು ಹೇಳಿದೆಲ್ಲ ಕರೆಕ್ಟ್ ಆಯ್ತು ಸರಿ, ಇದರಲ್ಲಿ ನಮ್ದು ಇಷ್ಟೊಂದೆಲ್ಲ ಹೇಳಿದ್ರೆ ಇದರಲ್ಲಿ ಡೆವೋಪ್ಸ್ ಇಂಜಿನಿಯರ್ ರೋಲ್ ಎಲ್ಲಿದೆ, ಡೆವೋಪ್ಸ್ ಇಂಜಿನಿಯರ್ ರೋಲ್ ಎಲ್ಲಿದೆ ಅನ್ನೋದು ನಿಮಗೆ ಕ್ವಶನ್ ಆಗಿದೆ ಅಲ್ವಾ. ಸೊ ಓಕೆ ಡೆವೋಪ್ಸ್ ಇಂಜಿನಿಯರ್ ಅಂತ ಹೇಳಿದ್ರೆ ಏನ್ ಹೇಳಿದೆ ನಾನು ಪ್ರಿವಿಯಸ್ ವಿಡಿಯೋಲಿ ಹೇಳಿದ್ದೀನಿ, ಲೈಕ್ ಅದು ಇಂಪ್ರೂವ್ ದ ಆರ್ಗನೈಸೇಷನ್ ಎಫಿಷಿಯನ್ಸಿ. ಅಂದ್ರೆ ನಾವು ಒಂದು ಅಪ್ಲಿಕೇಶನ್ ನ ಡೆಲಿವರಿ ಮಾಡ್ತಿದೀವಿ ಅಂದ್ರೆ ಆ ಡೆಲಿವರಿ ಟೈಮ್ ನ ಸ್ಪೀಡ್ ಮಾಡೋದೇನೆ ಡೆವೋಪ್ಸ್ ಇಂಜಿನಿಯರ್ ರೋಲ್ ಆಗಿರುತ್ತೆ ಅಲ್ವಾ. ಸೊ ಇದರಲ್ಲಿ ನಮಗೆ ಈ ಪ್ಲಾನಿಂಗ್ ಡಿಫೈನಿಂಗ್ ಡಿಸೈನಿಂಗ್ ಫೇಸ್ ಅಲ್ಲಿ ನಾವು ಡೆವೋಪ್ಸ್ ಇಂಜಿನಿಯರ್ ಇನ್ವಾಲ್ವ್ ಆಗಲ್ಲ. ಸೊ ಮೇಯ್ನ್ ಆಗಿ ನಾವು ಇನ್ವಾಲ್ವ್ ಆಗದೆ ಈ ತ್ರೀ ಫೇಸಸ್ ಅಲ್ಲಿ. ಈ ತ್ರೀ ಫೇಸಸ್ ಏನಿದೆ ಡೆವಲಪ್ಮೆಂಟ್, ಡೆಪ್ಲಾಯ್ಮೆಂಟ್, ಟೆಸ್ಟಿಂಗ್, ಬಿಲ್ಡಿಂಗ್. ಸೊ ಈ ಮೂರು ಪಾರ್ಟ್ ಅಲ್ಲೂ ಕೂಡ ಡೆವೋಪ್ಸ್ ಇಂಜಿನಿಯರ್ ಆಟೋಮೇಷನ್ ತರಬೇಕು. ಡೆವೋಪ್ಸ್ ಇಂಜಿನಿಯರ್ ಏನ್ ಮಾಡಬೇಕು, ಆಟೋಮೇಷನ್ ತರಬೇಕು. ಸೊ ಅದೇ ಮೇನ್ ಗೋಲ್ ಆಗಿರುತ್ತೆ ಓಕೆನಾ. ಸೊ ಫಸ್ಟ್ ನಾವು ಬಿಲ್ಡಿಂಗ್ ಫೇಸ್ ಅಲ್ಲಿ ತುಂಬಾ ಲೇಟ್ ಆಗ್ತಿದೆ ಅಂತ ಹೇಳ ಅಂದ್ರೆ ಅದನ್ನ ಯಾವ ರೀತಿ ಇಂಪ್ರೂವ್ ಮಾಡೋದು. ನೆಕ್ಸ್ಟ್ ಟೆಸ್ಟಿಂಗ್ ಫೇಸ್ ಅನ್ನು ಕೂಡ ನಾವೇ ಇಂಪ್ರೂವ್ ಮಾಡಬೇಕು, ಡೆಪ್ಲಾಯ್ಮೆಂಟ್ ಫೇಸ್ ಅನ್ನು ಕೂಡ ಇಂಪ್ರೂವ್ ಮಾಡಬೇಕು. ಸೊ ಈ ಮೂರು ಫೇಸಸ್ ಅಲ್ಲಿ ಕೂಡ ನಾವು ಸಾಫ್ಟ್ವೇರ್ ಡೆವಲಪರ್ ವರ್ಕ್ ಆಗ್ತೀವಿ. ಸೊ ಲೈಕ್ ಇಲ್ಲಿ ನಾವು ಆಟೋಮೇಷನ್ ತರಬೇಕು. ಇದು ನಮ್ದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ನಾವು ಎಲ್ಲಿ ರೋಲ್ ನ ಪ್ಲೇ ಮಾಡ್ತೀವಿ ಅಂತ ಕೇಳಿದ್ರೆ ಇಲ್ಲಿ ಅಂತ ಹೇಳ್ಬೇಕಾಗುತ್ತೆ. ಲೈಕ್ ಇಂಟರ್ವ್ಯೂ ಕೇಳ್ತಾರೆ ನಿಮ್ದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಡೆವಲಪ್ಸ್ ಇಂಜಿನಿಯರ್ ರೋಲ್ ಏನು, ಲೈಕ್ ಯಾವ ಫೇಸಸ್ ಅಲ್ಲಿ ರೋಲ್ ನ ಪ್ಲೇ ಮಾಡ್ತಾರೆ ಅಂತ ಹೇಳಂದ್ರೆ ಬಿಲ್ಡಿಂಗ್ ಫೇಸ್, ಟೆಸ್ಟಿಂಗ್ ಫೇಸ್ ಅಂಡ್ ಡೆಪ್ಲಾಯ್ಮೆಂಟ್ ಫೇಸ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್.